ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಾಲಿನ ಪೌಡರ್ ಯೂಸ್ ಮಾಡಿಕೊಂಡು ಜಾಮೂನ್ನ ಯಾವ ರೀತಿ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಹಾಲಿನ ಪೌಡರ್ ಯೂಸ್ ಮಾಡಿಕೊಂಡು ನಾವು ತುಂಬಾ ಟೇಸ್ಟಿಯಾಗಿ ಜಾಮೂನ್ನ ರೆಡಿ ಮಾಡ್ಕೋಬೋದು. ಹಾಗಾದರೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು ಮೊದಲನೇದಾಗಿ ಹಾಲಿನ ಹಿಟ್ಟನ್ನ 3 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಇದು ಅಂಗನವಾಡಿಯಲ್ಲಿ ಕೊಟ್ಟಿರೋವಂಥ ಹಾಲಿನ ಪೌಡರು. ಕೆಲವೊಬ್ಬರು ಮೆಸೇಜ್ ಹಾಕ್ಬೋದು ನಿಮಗೆ ಹೇಗೆ ಸಿಕ್ತು ಅಂತ. ಹೌದು, ನನ್ನ ಪಾಪುಗೆ ಕೊಡುವಂಥ ಹಾಲಿನ ಪೌಡರ್ ಇದು. ಇದಕ್ಕೆ ನಾನು 3 ಕಪ್ ಹಾಲಿನ ಪೌಡರ್ಗೆ 2 ಸ್ಪೂನ್ ಆಗುವಷ್ಟು ನಾನು ಸೂಜಿ ರವಾನ ಹಾಕ್ತಾಯಿದ್ದೀನಿ. ಅದಾದಮೇಲೆ 1 ಕಪ್ ಆಗುವಷ್ಟು ಹಾಲನ್ನು ನೀವು ಹಿಟ್ಟು ತುಂಬ ಸ್ಮೂತಾಗಿ ನಾದ್ಕೋಬೇಕಾಗುತ್ತೆ. ಹದ ನೋಡಿನೂ ಕೂಡ ಹಾಕ್ಕೋಬೋದು. ಇಷ್ಟನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಸಿ ಇಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಹಾಲು ಹಾಕಿದರೂ ಪರವಾಗಿಲ್ಲ. ನಾನು ಇಲ್ಲಿ 1 ಕಪ್ ತೊಗೊಂಡಿದ್ದೆ, ಸಾಕಾಗಿಲ್ಲ. 1/4 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಅದಾದಮೇಲೆ ತುಂಬ ಅಂಟ್ಕೊಳ್ಳುತ್ತೆ, ಅದಕ್ಕೋಸ್ಕರ 2 ಸ್ಪೂನ್ ತುಪ್ಪನ ಹಾಕಿದ್ದೀನಿ. ತುಪ್ಪ ಬೇಕೇ ಬೇಕು ಇದಕ್ಕೆ, ಇಲ್ಲ ಅಂದರೆ ನೀವು ಹಿಟ್ಟನ್ನು ನಾದ್ಕೊಳ್ಳೋಕ್ಕೆ ಆಗಲ್ಲ. ನೋಡಿದ್ರಲ್ಲ, ಇಷ್ಟು ಸಾಫ್ಟಾಗಿ ಹಿಟ್ಟನ್ನು ನಾದ್ಕೊಳ್ಳಿ. ಇದನ್ನು ನಾನು ಒಂದು 15 ನಿಮಿಷ ಆಗುವಷ್ಟು ಹೊತ್ತು ಮುಚ್ಚಿಡ್ತಾ ಇದ್ದೀನಿ. ಅದಾದಮೇಲೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಪಾಕಕ್ಕೆ ನಾನು ಇಲ್ಲಿ 2 ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದಕ್ಕೆ 4 ಕಪ್ ಆಗುವಷ್ಟು ನೀರನ್ನು ಹಾಕಿ ಒಂದು 5ರಿಂದ 10 ನಿಮಿಷ ಕುದಿಸಿದರೆ ಸಾಕು, ಪಾಕ ರೆಡಿ ಆಗಿಬಿಡುತ್ತೆ. ತುಂಬ ಗಟ್ಟಿ ಆಗಬೇಕಂತೀನಿ ಏನಿಲ್ಲ. ನೋಡಿದ್ರಲ್ಲ, ಈ ಮಕ್ಕಳು ಏನು ಕೆಲಸನೂ ಮಾಡೋಕ್ಕೆ ಕೊಡಲ್ಲ. ಎಲ್ಲದಕ್ಕೂ ನಾನು ಬರ್ತೀನಿ, ನಾನು ಕೆಲಸ ಮಾಡ್ತೀನಿ ಅಂತಾರೆ. ಹಾಗೆ ಇದಕ್ಕೆ 2 ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಹಾಕಿದ್ದೀನಿ ಫ್ಲೇವರ್ಗೋಸ್ಕರ. ಇಷ್ಟಾದಮೇಲೆ ಒಂದು 5ರಿಂದ 10 ನಿಮಿಷ ಕುದಿಸಿದರೆ ಸಾಕು, ಪಾಕ ರೆಡಿ ಆಗಿಬಿಡುತ್ತೆ. ಪಾಕ ರೆಡಿ ಆಗಿದ್ಮೇಲೆ ಅದನ್ನು ಆರಕ್ಕೆ ಬಿಟ್ಬಿಡಿ. ನೆಕ್ಸ್ಟ್ ನಾನು ರೆಡಿ ಮಾಡಿಟ್ಕೊಂಡಿರುವಂಥ ಹಿಟ್ಟಿಂದ ಜಾಮೂನ್ ಮಾಡೋಕ್ಕೆ ಚಿಕ್ಕ ಚಿಕ್ಕ ಉಂಡೆನ ಮಾಡ್ಕೋತಾ ಇದ್ದೀನಿ. ನೀವು ಉಂಡೆನ ರೆಡಿ ಮಾಡ್ಕೊಳ್ಳುವಾಗಲೂ ಅಷ್ಟೇ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಉಂಡೆ ಕಟ್ಟಿದ್ರೆ ಉಂಡೆ ಒಡೆಯಲ್ಲ. ನೆಕ್ಸ್ಟು ಒಂದು ಬಾಣಲೆಗೆ ನಾನು ಎಣ್ಣೆನ ಹಾಕ್ಬಿಟ್ಟು, ಎಣ್ಣೆ ಕಾದ ನಂತರ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಜಾಮೂನ್ನ ಕರ್ಕೋಬೇಕಾಗುತ್ತೆ. ನೋಡಿದ್ರಲ್ಲ, ನಾನು ಮೊದಲಿಗೆ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟನ್ನು ಮೊದಲಿಗೆ ನಾವು ರೆಡಿ ಮಾಡ್ಕೊಳ್ಳೋಣ. ತುಂಬ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕಾಗುತ್ತೆ, ಇಲ್ಲಾಂದರೆ ಜಾಸ್ತಿ ಹೈ ಫ್ಲೇಮ್ ಇದ್ದರೆ ಜಾಮೂನು ಒಡೆಯೋ ಚಾನ್ಸಸ್ ಇರುತ್ತೆ. ಹಾಗೆ ಸೀದೋಗಿಬಿಡುತ್ತೆ, ನೋಡ್ತಾ ಇದ್ದಾಗಲೇ ಸೀದೋಗುತ್ತೆ. ಯಾಕಂದರೆ ತುಂಬಾ ಸಾಫ್ಟ್ ಆಗಿರುತ್ತೆ ಹಾಲಿನ ಪೌಡರಿಂದ ಮಾಡುವಂಥ ಜಾಮೂನು. ಅದಕ್ಕೋಸ್ಕರ ನೋಡಿದ್ರಲ್ಲ, ನಾನು ಮೊದಲಿಗೆ ಈ ಥರ ಸೌಟಲ್ಲಿ ತಿರುಗಿಸ್ತಾ ಇಲ್ಲ. ಸ್ವಲ್ಪ ಬಾಣಲೆಯನ್ನೇ ಸ್ವಲ್ಪ ಈ ರೀತಿ ಶೇಕ್ ಮಾಡೋದ್ರಿಂದ ನೀಟಾಗಿ ಎಲ್ಲ ಕಡೆನೂ ಫ್ರೈ ಆಗುತ್ತೆ. ನೋಡಿ, ಇಷ್ಟು ಬ್ರೌನ್ ಬಂದರೆ ಸಾಕು. ಇಷ್ಟು ಕಂದು ಬಣ್ಣಕ್ಕೆ ತಿರುಗಿದ ಮೇಲೆ ನೀವು ಜಾಮೂನ್ನ ತೆಗೆದಿಟ್ಕೊಳ್ಳಿ. ಇದನ್ನು ಕೂಡ ಅಷ್ಟೇ, ಇದು ಆರಿದ ಮೇಲೆ ನೀವು ಪಾಕಕ್ಕೆ ಹಾಕ್ಕೋಬೇಕು. ಇಲ್ಲಾಂದರೆ ಬಿಸಿ ಬಿಸಿ ಇದ್ದಾಗಲೇ ಹಾಕೋದ್ರಿಂದ ಜಾಮೂನು ಒಡ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ನೀವು ಕೂಡ ಒಮ್ಮೆ ಈ ರೀತಿ ಮನೇಲೇ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಮಕ್ಕಳು ಹಾಲಿನ ಪೌಡರಲ್ಲಿ ಹಾಲು ಮಾಡಿಕೊಟ್ರೆ, ಏನೋ ಒಂದು ಪಾಯಸ ಮಾಡಿದ್ರೆ ತಿನ್ನಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಜಾಮೂನ್ನ ಮನೇಲೇ ಮಾಡಿಕೊಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗೆ ತುಂಬಾ ಟೇಸ್ಟಿಯಾಗಿರೋವಂಥ ಒಂದು ಜಾಮೂನ್ ನಿಮಗೆ ಟೇಸ್ಟ್ ಮಾಡೋಕ್ಕೆ ರೆಡಿ ಆಗಿದೆ ಈಗ.
ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಾನು ಇನ್ಸ್ಟಾ ಹಾಗೂ ಫೇಸ್ಬುಕ್ ಲಿಂಕನ್ನು ನನ್ನ ಯೂಟ್ಯೂಬ್ ಬಯೋದಲ್ಲಿ ಹಾಕಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಫಾಲೋ ಮಾಡ್ಬೋದು. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.